ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲಿಂದ ನಾನು ಕಾಮನ್ ಆಗಿ ಜನಗಳು ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅವುಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ನಿರಂತರವಾಗಿ ಮಾಡ್ತಾನೆ ಇದ್ದೀನಿ. ಈ ಒಂದು ವಿಡಿಯೋ ಕೂಡ ಅದೇ ಥರನೇ. ನೀವೇನಾದರೂ ಏಂಜಲ್ ಬ್ರೋಕಿಂಗಲ್ಲಿ ಡಿಮ್ಯಾಟ್ ಅಕೌಂಟ್ನ ಹೊಂದಿದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನನಗೆ ರೆಗ್ಯುಲರಾಗಿ ಭಾಳ ಮೆಸೇಜ್ ಬರ್ತಾಯಿತ್ತು. ಏನಂದರೆ, ಸರ್ ನಾವು ಈ ಒಂದು ಏಂಜಲ್ ಬ್ರೋಕಿಂಗಲ್ಲಿ ಶೇರ್ಸನ್ನ ಬೈ ಮಾಡಿದ್ವಿ, ಇವಾಗ ಅವರೇ ಆಟೋಮೆಟಿಕ್ಕಾಗಿ ಸೆಲ್ ಮಾಡಿಬಿಟ್ಟಿದ್ದಾರೆ ಸರ್, ಏನಕ್ಕೆ ಈ ಥರ ಆಗಿದೆ ಅಂಥೇಳಿ. ಅದು ಏನಕ್ಕೆ ಏಂಜಲ್ ಬ್ರೋಕಿಂಗಲ್ಲಿ ಅವರು ಆಟೋಮೆಟಿಕ್ಕಾಗಿ ಆ ಒಂದು ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಈ ಒಂದು ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅವರಿಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿ ಯಾವುದೇ ಒಂದು ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇವಾಗ ವೀಕ್ಷಕರೇ, ಏನಕ್ಕೆ ಈ ಒಂದು ಏಂಜಲ್ ಬ್ರೋಕಿಂಗ್ ಅವರು ನಿಮ್ಮ ಒಂದು ಶೇರ್ಸನ್ನ ಆಟೋಮೆಟಿಕ್ಕಾಗಿ ಅವರೇ ಸೆಲ್ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಯಾವಾಗ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ, ನೀವೇನಾದರೂ ಒಂದು 15,000 20,000 ರೂಪಾಯಿ ಶೇರ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಇರ್ತಕ್ಕಂಥ ಅಮೌಂಟ್ಗಿಂತಲೂ ಕೂಡ ನೀವು ಹೆಚ್ಚಿನ ಅಮೌಂಟ್ ಶೇರ್ಸನ್ನು ನೀವೇನಾದರೂ ಪರ್ಚೇಸ್ ಮಾಡಿದರೆ, ಬೈ ಮಾಡಿದರೆ, ಅವಾಗ ಮಾತ್ರ ಈ ಥರ ಒಂದು ಇಮೇಲ್ ಬರುತ್ತೆ, MTF Pledge ರಿಕ್ವೆಸ್ಟ್ ಇನಿಷಿಯೇಟೆಡ್ ಅಂತೇಳಿ. ಈ ಒಂದು ಇಮೇಲಲ್ಲಿ ಏನನ್ನು ಬರೆದಿದ್ದಾರೆ ಅಂತೇಳಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ಇಮೇಲಲ್ಲಿ ಅವ್ರು ಹೇಳ್ತಿದ್ದಾರೆ, ಡಿಯರ್, ನಿಮ್ಮ ಹೆಸರು ಇರುತ್ತೆ, ಆ್ಯಸ್ ಪರ್ ನ್ಯೂ SEBI guidelines from 1st September 2020, we have initiated margin funding pledge request for your trade date. ನೀವು 7ನೇ ತಾರೀಕಿಗೆ ಏನು ಟ್ರೇಡ್ ಮಾಡಿದಿರಲ್ಲ ಆ ಒಂದು ಶೇರ್ಸ್ ಮೇಲೆ ಇವರು ಮಾರ್ಜಿನ್ ಫಂಡಿಂಗ್ ಪ್ಲೆಡ್ಜ್ ರಿಕ್ವೆಸ್ಟ್ನ ಅವರು ಇನಿಷಿಯೇಟ್ ಮಾಡಿದ್ದಾರೆ ಅಂತೇಳಿ CDSL ಅಲ್ಲಿ, ಆಯಿತಾ. ಸೊ ಕೈಂಡ್ಲಿ ಕಂಪ್ಲೀಟ್ ದ ಪ್ಲೆಡ್ಜ್ ಪ್ರೊಸೆಸ್ಸು. ಈ ಒಂದು ಪ್ಲೆಡ್ಜ್ ಪ್ರೊಸೆಸ್ನ ಅವರು ಇನಿಷಿಯೇಟ್ ಮಾಡಿದ್ದಾರೆ, ನೀವು ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತಿದ್ದಾರೆ. ಏನಕ್ಕಂತಂದರೆ, ನೀವು ಫುಲ್ ಅಮೌಂಟ್ನ ನೀವು ಪೇ ಮಾಡಿರಲ್ಲ, ಇನ್ನೂ ಸ್ವಲ್ಪ ಶೇರ್ಸ್ದ ಅಮೌಂಟ್ ನೀವು ಪೇ ಮಾಡಬೇಕಾಗಿರುತ್ತೆ. ಅಷ್ಟು ಶೇರ್ಸ್ಗಳನ್ನು ಅವರು ಒತ್ತೆಯಾಗಿಟ್ಟಿರ್ತಾರೆ CDSL ಅಲ್ಲಿ. ಸೊ ನೀವು ಒತ್ತೆ ಇಡಬೇಕಾಗುತ್ತೆ CDSL ಅಲ್ಲಿ. ಅದಕ್ಕೆ ನಿಮಗೆ ಈ ಒಂದು ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಿ, ಸೊ ದಟ್ ನಿಮ್ಮ ಒಂದು ಶೇರ್ಸ್ಗಳನ್ನ ಇವರು ಸೆಲ್ ಮಾಡೋದಿಲ್ಲ ಇಮಿಡಿಯೇಟಾಗಿ, ಆಯಿತಾ. ಸೊ ಈ ಒಂದು ಎಷ್ಟು ದಿನ ಬೇಕಾದರೂ ನೀವು ಇಟ್ಕೊಳ್ಬೋದು ಈ ಒಂದು ಶೇರ್ಸನ್ನ. ಈ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ, 8 ಏಪ್ರಿಲ್ 2021 11 ಗಂಟೆ ಒಳಗಡೆ ನೀವು ಈ ಒಂದು ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಪ್ಲೆಡ್ಜ್ ಮಾಡಿರ್ತಕ್ಕಂಥ ಪ್ರೊಸೆಸ್ ನೀವು 7ನೇ ತಾರೀಕಿಗೆ ಬೈ ಮಾಡಿದ್ರೆ 8ನೇ ತಾರೀಕಿಗೆ ನಿಮ್ಮ ಒಂದು ಶೇರ್ಸ್ಗಳನ್ನು ಒತ್ತೆ ಇಡಿ ಅಂತ ಹೇಳ್ತಿದ್ದಾರೆ CDSL ಅಲ್ಲಿ. ಇನ್ ಕೇಸ್ ನೀವೇನಾದರೂ ಇಲ್ಲಿ ನೀವು CDSL ಅಲ್ಲಿ ನಿಮ್ಮ ಒಂದು ಶೇರ್ಸ್ಗಳನ್ನು ನೀವು ಒತ್ತೆ ಇಟ್ಟಿಲ್ಲ ಅಂತಂದರೆ ಇವರೇ 7 ದಿನ ಆದಮೇಲೆ ಅವರು ಸೆಲ್ ಮಾಡ್ತಾರೆ, ಆಫ್ಟರ್ 7 ಡೇಸ್. ಇಲ್ಲಿ ಒಂದು ಟೈನಿ URL ಲಿಂಕನ್ನು ಕೊಟ್ಟಿದ್ದಾರೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಅದು ತುಂಬ ಈಸಿ ಇದೆ ಪ್ರೊಸೆಸ್ಸು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ನೀವೇನಾದರೂ ಒತ್ತೆ ಇಡಬೇಕಂತ ಮಾಡ್ಕೊಂಡಿದ್ರೆ, ಸೊ ಅವಾಗ ನೀವು ಎಷ್ಟು ದಿನ ಬೇಕಾದರೂ ಹೋಲ್ಡ್ ಮಾಡ್ಬೋದು. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಒಂದು ಸೈಟಲ್ಲಿ. ಆಮೇಲೆ ನೀವು ಯಾವ ಒಂದು ಸ್ಟಾಕ್ನ ಪ್ಲೆಡ್ಜ್ ಮಾಡಬೇಕಂತ ಮಾಡ್ಕೊಂಡಿದ್ರೆ, ಒತ್ತೆ ಇಡಬೇಕಂತ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. OTP ಬರುತ್ತೆ, OTP ಬರೋಣ, ಆ ಒಂದು OTP ಪ್ರೊಸೆಸ್ ಎಂಟರ್ ಮಾಡಿದರೆ ಆ ಒಂದು OTP ಕಂಪ್ಲೀಟ್ ಆಗುತ್ತೆ. ಸೊ ಆವಾಗ ನೀವು ಎಕ್ಸ್ಟ್ರಾ ಬೈ ಮಾಡಿರ್ತಕ್ಕಂತಹ ಶೇರ್ಸ್ ಪ್ಲೆಡ್ಜ್ ಆಗುತ್ತೆ, ಒತ್ತೆ ಆಗುತ್ತೆ. ಸೊ ಅವಾಗ ಏನು ಮಾಡ್ಬೋದು, ನೀವು ಭಾಳ ದಿನಗಳವರೆಗೆ ಈ ಒಂದು ಫೆಸಿಲಿಟಿನ ನೀವು ಎಂಜಾಯ್ ಮಾಡ್ಬೋದು, ಮಾರ್ಜಿನ್ ಫಂಡಿಂಗ್ ಫೆಸಿಲಿಟಿನ. ನೆಕ್ಸ್ಟು ನೀವು ಈ ಒಂದು ಶೇರ್ಸ್ಗಳನ್ನ CDSL ಅಲ್ಲಿ ನೀವು ಪ್ಲೆಡ್ಜ್ ಮಾಡಿದರೆ ಅದಕ್ಕೆ ಅವರು 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ಇವ್ರದ್ದು ಮಾರ್ಜಿನ್ ಫಂಡಿಂಗ್ ಫೆಸಿಲಿಟಿ ನೀವು ಯೂಸ್ ಮಾಡಿರ್ತೀರಲ್ಲ ಏಂಜಲ್ ಅವ್ರದ್ದು, ಅದಕ್ಕೂ ಕೂಡ ಅವರು ಮಾರ್ಜಿನ್ ಫಂಡಿಂಗ್ಗೆ 0.0049% ಇಂಟ್ರೆಸ್ಟ್ನ ಡೈಲಿ ಬೇಸಿಸಲ್ಲಿ ನಿಮ್ಗೆ ಹಾಕ್ತಾರೆ ಅವ್ರ ಚಾರ್ಜಸ್ನ. ಸೊ ಈ ಥರ ಒಂದು CDSL ನೀವು ಈ ಒಂದು ಶೇರ್ಸ್ಗಳನ್ನು ಒತ್ತೆಯಾಗಿಟ್ಬಿಟ್ರೆ ನೀವು ಯಾವುದೇ ಥರದ ವರಿ ಆಗಬೇಕಾಗಿಲ್ಲ, ಇವರೇನು ಸೆಲ್ ಮಾಡೋದಿಲ್ಲ. ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಇದು ಒತ್ತೆ ಆಗಿಡಲಿಲ್ಲ ಅಂತಂದರೆ 7 ದಿನ ಆದಮೇಲೆ ಇವರೇ ಸೆಲ್ ಮಾಡಿಬಿಡ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡಬೇಕಂತಂದರೆ ಎಕ್ಸ್ಟ್ರಾ ಅಮೌಂಟ್ ಏನಿದೆಯಲ್ಲ, ಬ್ಯಾಲೆನ್ಸ್ ಅಮೌಂಟು, ಅದನ್ನು ನೀವು ಇವರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಒಂದು ಏಂಜಲ್ ಬ್ರೋಕಿಂಗ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ ಇವರು ಕೂಡ ನಿಮ್ಮ ಒಂದು ಶೇರ್ಸ್ಗಳನ್ನು ನೀವು ಸೆಲ್ ಮಾಡೋದಿಲ್ಲ. ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಶೇರ್ಸ್ಗಳನ್ನು ನೀವು ಸೆಲ್ ಮಾಡೋದ್ರಿಂದ ಅವರಾಗಿ ಅವರೇ ಆಟೋಮೆಟಿಕ್ಕಾಗಿ ಸೆಲ್ ಮಾಡೋದನ್ನು ನೀವು ತಪ್ಪಿಸ್ಕೊಳ್ಬೋದು. ಸೊ ಅವರಾಗಿ ಅವರೇ ಏನಕ್ಕೆ ಸೆಲ್ ಮಾಡ್ತಾರೆ, ನೀವು ಏನಕ್ಕೆ ಈ ಥರ ಒಂದು ಮಿಸ್ಟೇಕ್ಸ್ಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಆರ್ಡರ್ ಪ್ಲೇಸ್ ಮಾಡೋ ಟೈಮಲ್ಲಿ ನೀವೇನು ಮಾಡಿರ್ತೀರ, ಇವರ ಒಂದು ಮಾರ್ಜಿನ್ ಫೆಸಿಲಿಟೀಸ್ನ ನೀವು ಯೂಸ್ ಮಾಡಿರ್ತೀರ. ಇನ್ ಕೇಸ್ ನೀವು ಇವರ ಒಂದು ಮಾರ್ಜಿನ್ ಯೂಸ್ ಮಾಡಿಲ್ಲ ಅಂದ್ಕೊಳ್ಳಿ, ಈ ಥರ ಒಂದು ಪ್ರಾಬ್ಲಮೇ ಬರೋದಿಲ್ಲ. ಅದನ್ನು ಯಾವ ಥರ ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಸರಿಯಾಗಿ ನೋಡಿ. ಸೊ ವೀಕ್ಷಕರೇ, ಇವಾಗ ನಾನು ಏಂಜಲ್ ಬ್ರೋಕಿಂಗ್ ಅವರು ನಿಮ್ಮ ಒಂದು ಸ್ಟಾಕ್ಗಳನ್ನು ಆಟೋಮೆಟಿಕ್ಕಾಗಿ ಸೆಲ್ ಮಾಡದೇ ಇರೋ ಹಾಗೆ ನೀವು ಏನು ಮಾಡಬೇಕು, ಯಾವ ಥರ ನೀವು ಪ್ರಿಕಾಷನ್ಸ್ ಅಂದರೆ ಮುಂಜಾಗ್ರತಾ ಕ್ರಮವನ್ನು ನೀವು ತೊಗೊಳ್ಬೇಕಂತೇಳಿ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನೀವು ಆರ್ಡರ್ನ ಪ್ಲೇಸ್ ಮಾಡಿ ನೆಕ್ಸ್ಟ್ ಟೈಮಿಂದ.
ಸೊ ಆ ಥರ ಮಾಡಿದರೆ ಅವರು ನಿಮ್ಮ ಒಂದು ಶೇರ್ಸನ್ನು ಅವ್ರು ಸೆಲ್ ಮಾಡೋದಿಲ್ಲ. ನೀವು ನಿಮ್ಮ ಒಂದು ಸ್ಟಾಕನ್ನು ಕಂಟಿನ್ಯೂಸ್ ಆಗಿ ನೀವು ಹೋಲ್ಡ್ ಮಾಡ್ಬೋದು, ಯಾವುದೇ ಒಂದು ವರಿ ಇರಲಾರ್ದಂಗೆ. ಸೊ ಇವಾಗ ನೀವು ಏನು ಮಾಡಬೇಕಂತಂದರೆ, ಫಸ್ಟ್ ನೀವು ಈ ಒಂದು ಏಂಜಲ್ ಬ್ರೋಕಿಂಗ್ ಆ್ಯಪ್ ಅಥವಾ ನೀವು ಒಂದು ವೆಬ್ಸೈಟಲ್ಲಿ ನೀವು ಹೋಗ್ತಿರಲ್ವ, ಹೋದ್ಮೇಲೆ ನೀವು ಈ ಒಂದು ವಾಚ್ ಲಿಸ್ಟಲ್ಲಿ ನೀವು ಸ್ಟಾಕ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ನಾವು ಬೈ ಮಾಡ್ತೀವಿ. ಸೊ ಯಾವುದಾದ್ರೂ ಒಂದು ಸ್ಟಾಕ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿದರೆ ನಾವು ಬೈ ಆಗ್ತದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಕ್ವಾಂಟಿಟಿ ಅಂದರೆ ನಾವು ಎಷ್ಟು ಶೇರ್ಸನ್ನ ಪರ್ಚೇಸ್ ಮಾಡಬೇಕಂತ ಮಾಡಿದ್ದೀವಿ. ನೀವು 10 ಮಾಡ್ತೀರಾ, 20 ಮಾಡ್ತೀರಾ, 10. ಸೊ 10 ಮಾಡಿದರೆ ಅಮೌಂಟ್ ಎಷ್ಟು ಬೇಕಾಗುತ್ತೆ, ಅಪ್ರಾಕ್ಸಿಮೇಟ್ ರಿಕ್ವೈರ್ಡ್ ಮಾರ್ಜಿನ್ ಬಂದುಬಿಟ್ಟು 7,109 ರೂಪಾಯಿ ಬೇಕಾಗುತ್ತೆ. ಇಲ್ಲಿ ನೀವು ಯಾವಾಗಲೂ ಕೂಡ ಡೆಲಿವರಿ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವನು 4 ಟೈಮ್ಸ್ ಕೊಡ್ತಾನೆ, ಅದಕ್ಕೆ ಅವನು ಪರ್ಸೆಂಟೇಜ್ ಆಗ್ತಾನೆ ಡೈಲಿ. ನೀವು ಇವ್ರದ್ದೇನಾದರೂ ಮಾರ್ಜಿನ್ ಯೂಸ್ ಮಾಡಿಕೊಂಡ್ರೆ ನೆನ್ಪಿಟ್ಕೊಳ್ಳಿ, ಅವ್ರು ನಿಮಗೆ ಬಿಡ್ತಾರೆ, ಸುಮ್ಮನೆ ಏನು ಫ್ರೀ ಅಮೌಂಟ್ ಏನು ಕೊಡ್ತಾ ಇಲ್ಲ ಅವರು, ಆಯಿತಾ. ಸೊ ಇಲ್ಲಿ ನೋಡಿ, ನಿಮಗೆ 10 ಶೇರ್ಸಿಗೆ ಮಾರ್ಜಿನ್ ಯೂಸ್ ಮಾಡಿದರೆ ಕೇವಲ 1,506 ರೂಪಾಯಿ ಮಾತ್ರ ಬೇಕಾಗುತ್ತೆ. ಅದೇ ನೀವು ನಿಮ್ಮ ಒಂದು ಸ್ವಂತ ದುಡ್ಡಲ್ಲಿ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ 7,106 ರೂಪಾಯಿ ಬೇಕಾಗುತ್ತೆ. ಸೊ ನನ್ನ ಒಂದು ಅಭಿಪ್ರಾಯ ಕೇಳಿದ್ರೆ ಆದಷ್ಟು ನಿಮ್ಮ ದುಡ್ಡಲ್ಲಿ ನೀವು ಬೈ ಮಾಡಿ, ಅವ್ರ ಅಮೌಂಟ್ನೇ ನೀವು ತೊಗೊಳಕ್ಕೆ ಹೋಗಬೇಡಿ. ಇಲ್ಲಿ ನಾವು ಕ್ವಾಂಟಿಟಿ ಅಂತ ಹಾಕಿದ್ವಿ, 10 ಹಾಕಿದರೆ ಇಲ್ಲಿ ಅಮೌಂಟ್ ಎಷ್ಟು ಬೇಕಾಗುತ್ತೆ, 7,109. ಇವಾಗ ನೀವು ಯಾವ ಪ್ರೈಸಿಗೆ ಬೈ ಮಾಡಬೇಕಂತ ಮಾಡಿದ್ದೀರಾ ಅಂತ ನೀವು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೀವು 710 ರೂಪಾಯಿ ಬಂದ ಮೇಲೆ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ ಅಮೌಂಟ್ ಎಷ್ಟು ಬೇಕಾಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅಂದರೆ ಪ್ರೈಸಿಗೆ ತಕ್ಕಂಗೆ ಇಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನಿಮ್ಮ ಹತ್ರ 10,000 ಇದೆ ಅಂತ ಅಂದ್ಕೊಳ್ಳಿ. ಇವಾಗ 10,000 ರೂಪಾಯಿ ಅಮೌಂಟ್ನ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ಈ ಒಂದು ಏಂಜಲ್ ಬ್ರೋಕಿಂಗ್ ಅಂದಾಗ, 10,000 ರೂಪಾಯಿ ಅಮೌಂಟಿಗಿಂತ ಸ್ವಲ್ಪ ಕಡಿಮೆ ಅಮೌಂಟ್ ಶೇರ್ಸನ್ನು ನೀವು ಪರ್ಚೇಸ್ ಮಾಡಿ, ಅವಾಗ ನಿಮ್ಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಸ್ವಲ್ಪ ಅಮೌಂಟು ಬ್ರೋಕರೇಜ್ ಎಲ್ಲ ಕಟ್ಟಾಗುತ್ತಲ್ಲ, ಅಷ್ಟು ಅಮೌಂಟ್ ಕೂಡ ನಾವು ಬಿಟ್ಬಿಡೋಣ ಅವರಿಗೆ. ಸೊ ಅದೇ ಒಂದು ದುಡ್ಡಲ್ಲಿ ಇವಾಗ ನಮ್ಮ ಹತ್ರ 10,000 ರೂಪಾಯಿ ಇದೆ ಅಂತ ಅನ್ಕೋಣ, ಇಮ್ಯಾಜಿನ್ ಮಾಡ್ಕೋಣ. ನಿಮ್ಮ ಒಂದು ಏಂಜಲ್ ಬ್ರೋಕಿಂಗ್ ಫಂಡಲ್ಲಿ 10,000 ರೂಪಾಯಿ ಇದೆ. ನೀವು ಯಾವ ಥರ ಮಾಡಬೇಕಂದ್ರೆ, ಇಲ್ಲಿ ಕ್ವಾಂಟಿಟಿ ಇವಾಗ 10 ಆಯಿತು, 10 ಬದಲು ಇವಾಗ 12 ಮಾಡ್ತೀನಿ. 12 ಅಂದರೆ 8,500 ಬೇಕಾಯಿತು. 14 ಮಾಡ್ತೀನಿ ಅಂದರೆ 9,960 ರೂಪಾಯಿ 14 ಶೇರ್ಸ್ಗಳನ್ನು ನಾನು ಪರ್ಚೇಸ್ ಮಾಡ್ಬೋದು. ನನ್ನ ಹತ್ರ 10,000 ರೂಪಾಯಿ ಇದೆ. ಸೊ ಹಾಗಾಗಿ ನಾನು ಈ ಒಂದು ರೇಡಿಕೋ ಕಾಯ್ತಂದು ಇವತ್ತಿನ ದಿನ ಪ್ರೈಸ್ ಬಂದುಬಿಟ್ಟು 710 ರೂಪಾಯಿ ದರದಲ್ಲಿ ನಾನು 9,940 ರೂಪಾಯಿ ಇಲ್ಲಿ ನಿಮಗೇನು ತೋರಿಸ್ತಾ ಇದೆಯಲ್ಲ ಅಪ್ರಾಕ್ಸಿಮೇಟ್ ರಿಕ್ವೈರ್ಡ್ ಮಾರ್ಜಿನು, ಇದು ಬಂದುಬಿಟ್ಟು ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ, ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತೇಳಿ. ಇಲ್ಲಿ ಡೆಲಿವರಿ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ದುಡ್ಡಲ್ಲಿ ನೀವು ಬೈ ಮಾಡ್ಬೋದು. ಈ ಒಂದು ಮಾರ್ಜಿನ್ ಮಾತ್ರ ಹೋಗಬೇಡಿ. ಸೊ ಇವಾಗ ನೀವೇನಾದರೂ ಇವರೊಂದು ಮಾರ್ಜಿನ್ ಯೂಸ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಅವನು 4 ಟೈಮ್ಸ್ ಕೊಡ್ತಾನೆ. ಇವಾಗ ನೋಡಿದ್ರಲ್ಲ 10,000 ರೂಪಾಯಿದಲ್ಲಿ ನಾವು 14 ಕ್ವಾಂಟಿಟಿ ಮಾತ್ರ ಬೈ ಮಾಡೋಕ್ಕಾಗ್ತಾಯಿತ್ತು. ಸೊ ಇವಾಗ ನಾವು ಈ ಒಂದು ಮಾರ್ಜಿನ್ ಯೂಸ್ ಮಾಡಿರೋದ್ರಿಂದ ಇನ್ನೂ 10,000 ರೂಪಾಯಿವರೆಗೂ ನಾವು ಇದ್ರದ್ದು 4 ಪಟ್ಟು ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ 14 ಇಂಟು 4 ಮಾಡಿದರೆ ಎಷ್ಟು ಶೇರ್ಸ್ ಬರ್ತಾವೆ ಅಷ್ಟು ಶೇರ್ಸ್ಗಳನ್ನು ಕೂಡ ಈಗ ಬೈ ಮಾಡೋದಕ್ಕೆ ಬಿಡ್ತಾನೆ. ಸೊ ಇವನು ಸುಮ್ಮನೆ ಏನು ಬಿಡೋದಿಲ್ವಲ್ಲ, ಅವನು ಡೈಲಿ ನಿಮಗೆ ಪರ್ಸೆಂಟೇಜ್ ಅಮೌಂಟನ್ನು ಅದನ್ನು ಚಾರ್ಜ್ ಯಾವ ಥರ ಮಾಡ್ತಾನೆ ಅಂದರೆ 0.049% ಅಂದರೆ ಇಂಟ್ರೆಸ್ಟ್ ಆಗ್ತಿದ್ದಾನೆ ಅವನು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ. ಸೊ ಈ ಥರ ಡೆಲಿವರಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವಾಗಿದ್ದೀವಿ ನಿಮ್ಮ ಅಮೌಂಟ್ ಎಷ್ಟಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಮೌಂಟಿಂದು ಶೇರ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿದರೆ ನೀವು ಯಾವುದೇ ಥರದ ಟೆನ್ಷನ್ ಪಡಬೇಕಾಗಿಲ್ಲ. ಏಂಜಲ್ ಬ್ರೋಕಿಂಗ್ ಅವರು ನಿಮ್ಮ ಒಂದು ಶೇರ್ಸ್ನ ಅವರು ಸೆಲ್ ಮಾಡೋದಿಲ್ಲ. ಈ ಥರ ನೀವು ನೆಕ್ಸ್ಟ್ ಟೈಮಿಂದ ಈ ಒಂದು ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟು ಮಾಡಿ ಈ ಥರ ಬೈ ಅಂತ ಕ್ಲಿಕ್ ಮಾಡಿದರೆ ಅದು ತಾನಾಗ್ತಾನೆ ಬೈ ಆಗುತ್ತೆ. ಸೊ ಬೈ ಆ್ಯಂಡ್ ಕನ್ಫರ್ಮ್ ಕೊಟ್ಟರೆ ಇದು ಬೈ ಆಗುತ್ತೆ. ಸೊ ವೀಕ್ಷಕರೇ, ಈ ಥರ ಮಾಡಿ ಇನ್ಮೇಲೆ ಫ್ಯೂಚರಲ್ಲಿ ಏಂಜಲ್ ಬ್ರೋಕಿಂಗ್ ಅವರು ನಿಮ್ಮ ಒಂದು ಬೈ ಮಾಡಿರ್ತಕ್ಕಂಥ ಹೋಲ್ಡಿಂಗ್ಗೆ ಬೈ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಅವರು ಸೆಲ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.